नमो अरहन्ताणं नमो सिद्धाणं नमो आय्याणं नमो वज्रायाणं नमो लोये सर्वसाम् नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिये सर्वभावान्तरक्षिये। कलिकाल सर्वज्ञ भगवान कुंद देव ವಿರಚಿತ ಸಮಯ ಸಾಧ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮರ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 52ನೇ ಕಲಶಿದೆ. ಜ್ಞಪ್ತಿ ಕರೋತೋ ನಹಿ ಭಾಸತೆ ಜ್ಞಪ್ತೌ ಕರೋತಿ ನ ಭಾಸತೆ ಜ್ಞಪ್ತಿ ಕರೋತಿ ತತೋ ವಿಭಿನ್ನೇ ಜ್ಞಾತಾನ ಕರ್ತ್ರೇತಿ ತಥಾ ಸ್ಥಿತಂ ಚ. ಅಂತಹ ಸೂಕ್ಷ್ಮ ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಜ್ಞಾನಗುಣ ಮತ್ತು ಮಿಥ್ಯಾತ್ವ ರಾಗಾದಿ ರೂಪದ ಸ್ನಿಗ್ಧತೆಯಲ್ಲಿ ಏಕತನವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಂಸಾರ ಅವಸ್ಥೆ ರೂಪ ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನಗುಣವೂ ಕೂಡ ಇದೆ ಮತ್ತು ರಾಗಾದಿ ಸ್ನಿಗ್ಧತೆಯೂ ಕೂಡ ಇದೆ. ರಾಗಾದಿ ಸ್ನಿಗ್ಧತೆಯಿಂದ ಕರ್ಮಬಂಧವಾಗುತ್ತದೆ. ಜ್ಞಾನಗುಣದಿಂದ ಜ್ಞಾನಗುಣದ ಪರಿಣಮನದಿಂದ ಕರ್ಮಬಂಧವಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಹಾಗೂ ಜ್ಞಪ್ತವು ಕರೋತಿ ಅಂತಹ ನ ಭಾಸತೆ. ಜ್ಞಾನಗುಣದಲ್ಲಿ ಅಶುದ್ಧ ರಾಗಾದಿ ಪರಿಣಮನದ ಅಂತರಂಗದಲ್ಲಿ ಏಕತ್ವವಿಲ್ಲ. ಆ ಕಾರಣದಿಂದ ಜ್ಞಾನಗುಣ ಮತ್ತು ಅಶುದ್ಧತೆ ಇವು ಭಿನ್ನ ಭಿನ್ನವಿವೆ, ಏಕರೂಪವಂತೂ ಇಲ್ಲ. ಭಾವಾರ್ಥವು ಹೀಗಿದೆ. ಜ್ಞಾನಗುಣ ಮತ್ತು ಅಶುದ್ಧತೆಗಳನ್ನು ನೋಡಿದ ಮೇಲೆ ಏಕರೂಪವಾದ ಹಾಗೆ ಕಂಡುಬರುತ್ತವೆ. ಆದರೆ ಸ್ವರೂಪದಿಂದ ಭಿನ್ನ ಭಿನ್ನವಿವೆ. ಏನಿದೆ ಸ್ವರೂಪ? ಜ್ಞಾನತನ ಅರ್ಥಾತ್ ತಿಳಿಯುವುದು ಮಾತ್ರವೇ ಜ್ಞಾನಗುಣವಿದೆ. ಅದರಲ್ಲಿ ಇದುವೇ ಗರ್ಭಿತವಿರುವುದು ಕಂಡುಬರುತ್ತದೆ. ಸ್ನಿಗ್ಧತೆಯು ಅದು ರಾಗಾದಿ ಇದೆ. ಅದರಲ್ಲಿ ಅಶುದ್ಧತೆಯನ್ನು ಹೇಳಲಾಗುತ್ತದೆ. ರಾಗವನ್ನು ಕರ್ತೃತ್ವ ಅಂಥೇಳಿನೂ ಹೇಳಿದರು, ಅಶುದ್ಧತೆ ಅಂಥೇಳಿನೂ ಹೇಳಿದರು. ಕರ್ತೃತ್ವ ಯಾವಾಗ ಮತ್ತು ಅಶುದ್ಧತೆ ಯಾವಾಗ? ಯಾವುದೇ ಇನ್ನೊಂದನ್ನು ಅಂಟಿಸಿಕೊಳ್ಳುತ್ತಿದೆಯೋ ಅದಕ್ಕೆ ಅಶುದ್ಧ ಅಂತಾರೆ. ಯಾವುದರ ಜೊತೆಗೆ ಜ್ಞಾನದ ನಾನು ಎನ್ನುವ ರೂಪದ ಪರಿಣಮನ ಇದೆಯೋ ಅದಕ್ಕೆ ಕರ್ತಾತನ ಅಂತಾರೆ. ಆದರೆ ಜ್ಞಾನಗುಣ ಅವುಗಳನ್ನು ನಾನು ಅಂಥೇಳಿ ತಿಳಿಯುವ ರೂಪದಿಂದ ಪರಿಣಮನ ಮಾಡಿದ್ರೂ ಕೂಡ ಅದರ ಶುದ್ಧತೆ ತ್ರಿಕಾಲದಲ್ಲೂ ಏಕರೂಪ ಇದೆ ಅಂಥೇಳಿನ ಅದಕ್ಕೆ ಆ ರಾಗಾದಿಗಳ ಸ್ನಿಗ್ಧತೆ ಅರ್ಥಾತ್ ಆ ರಾಗಾದಿಗಳ ಆ ಜ್ಞಾನಕ್ಕೆ ಅಂಟಿಕೊಳ್ಳಲಿಲ್ಲ. ಆದದ್ದು ಘಟನಾ ಇಷ್ಟ ಇದೆ. ವಸ್ತು ಸ್ವರೂಪಂತೂ ದ್ರವ್ಯ ದೃಷ್ಟಿಯಿಂದ ಅವಲೋಕನೆ ಮಾಡಿದರೆ ಜೀವ ವಸ್ತುವಿನ ಸ್ವರೂಪ
ದ್ರವ್ಯ ಸ್ವರೂಪದ ದೃಷ್ಟಿಯಿಂದ ಅವಲೋಕನೆ ಮಾಡಿದರ ಜ್ಞಾನಗುಣ ಮತ್ತು ರಾಗಾದಿ ರೂಪದ ಸ್ನಿಗ್ಧತೆ ಇವೆರಡು ವಾಸ್ತವದಲ್ಲಿ ಭಿನ್ನ ಭಿನ್ನ ಇದ್ದಾವೆ. ಏಕರೂಪ ಆಗಿಯೇ ಇಲ್ಲ. ಇದು ಒಂದು ಮಾತಾಯಿತು. ಎರಡನೇ ಮಾತು ಹೀಗಿದೆ, ಜ್ಞಾನ ಗುಣ ಸ್ವಯಂ ಅಸ್ಪೃಷ್ಟ, ಸ್ನಿಗ್ಧತೆ ಮೊದಲಾದವುಗಳಿಂದ ತ್ರಿಕಾಲ ರಹಿತ ಇದ್ರೂ ಕೂಡ ಅದು ತನ್ನಲ್ಲೇ ತನ್ನ ರೂಪದಿಂದ ಪರಿಣಾಮನ ಮಾಡ್ತಾ ಇರು ವೇಳೆದೊಳಗನ ತನ್ನ ರೂಪವನ್ನ ತಾನು ತಿಳಿಯದೆ, ತನ್ನ ರೂಪವನ್ನ ತಾನು ಅನುಭವದಲ್ಲಿ ತಂದುಕೊಳ್ಳದೆ ಆ ರಾಗಾದಿಗಳನ್ನ ತಾನು ಅಂಥೇಳಿ ತಿಳಿತಾ ಇದೆ, ಆ ರಾಗಾದಿಗಳನ್ನ ತನ್ನ ರೂಪದಿಂದ ಅನುಭವ ಮಾಡ್ತಾ ಇದೆ. ಈ ಯಾವ ಕಾರ್ಯ ನಡೆದಿದೆಯೋ ಈ ಕಾರ್ಯದ ಕಾರಣದಿಂದ ಈ ಕಾರ್ಯ ಮಾಡ್ತಾ ಇರುವಂತಹ ಜೀವವನ್ನ ಮಿಥ್ಯಾದೃಷ್ಟಿ ಜೀವ ಅಂಥೇಳಿ ಹೇಳಿದರು. ಮತ್ತು ಆ ಮಿಥ್ಯಾದೃಷ್ಟಿ ಜೀವ ಆ ಕಾರ್ಯದ ಅರ್ಥಾತ್ ಆ ಪರಿಣಾಮದ ಕರ್ತೃ ಅಂಥೇಳಿ ಕೂಡ ಆಗಮದ ಮೂಲಕ ಸಿದ್ಧ ಮಾಡಿದರು. ಯಾಕೆ ಕರ್ತೃ ಅಂಥೇಳಿ ಹೇಳಿದರು ಅಂತಂದ್ರ ಬಹಳ ಅದ್ಭುತ ಮಾತ. ಜ್ಞಾನ ಸ್ವರೂಪಿಯಾದಂಥ ಸುಖ ಸ್ವರೂಪಿಯಾದಂಥ ಅರೂಪಿ ಚೈತನ್ಯ ತತ್ವಕ್ಕ ಜಡ ಕರ್ಮ ಮತ್ತು ಜಡ ದೇಹಾದಿಗಳ ಸಂಯೋಗ ಬಂದಿದೆಯಲ್ಲ, ಅದಕ್ಕೆ ಕಾರಣ ಏನ ಅಂತಂದ್ರ ಅವ ರಾಗಾದಿಗಳ ಕರ್ತೃ ಆಗುವುದರಿಂದನ ಆ ಜಡ ದೇಹ ಮತ್ತು ಜಡ ಕರ್ಮಗಳ ಸಂಯೋಗ ಬಂದತ್ತೆ ಇದೆ. ಅದರ ಸಲುವಾಗಿ ಅವನನ್ನ ಕರ್ಮ ಸಂಯುಕ್ತ ಮತ್ತು ದೇಹ ಸಂಯುಕ್ತನಾಗಿ ಸಂಸಾರದಲ್ಲಿ ಜನ್ಮ ಮರಣಗಳನ್ನ ಮಾಡ್ತಾ 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 ಬರ್ತಾ ಇರುವಂಥ ಜೀವವನ್ನ ರಾಗಾದಿಗಳ ಕರ್ತೃ ವಿಕಾರಿ ಭಾವದ ಕರ್ತೃ ಅಂತ ಹೇಳುವುದು ಅನಿವಾರ್ಯ ಆಯ್ತು. ಅನಿವಾರ್ಯ ಆಯ್ತು. ಯಾಕೆ ಅಂತಂದ್ರ ಅವನು ಈ ಸಂಸಾರದಲ್ಲಿ ಯಾವ ಜನ್ಮ ಮರಣಗಳನ್ನ ಮಾಡ್ತಾ ಇದ್ದಾನೆ, ಆ ಜನ್ಮ ಮರಣಗಳ ಮಧ್ಯದಲ್ಲಿ ಅವನು ನಿರಂತರ ಕರ್ಮಗಳಿಂದ ಬದ್ಧ ಇದ್ದಾನೆ ಮತ್ತ ಶರೀರಗಳಿಂದ ಸಹಿತ ಇದ್ದಾನೆ. ಶರೀರದೊಳಗ ಕಾರ್ಮಣ ಶರೀರ ಮತ್ತು ತೈಜಸ ಶರೀರದಿಂದಂತೂ ಸಹಿತ ಇದ್ದಾನನ. ಆದ್ರ 2 ಸಮಯ 3 ಸಮಯ ವಿಗ್ರಹಗತಿಯನ್ನ ಹೊರತುಪಡಿಸಿ ಔದಾರಿಕ ಮತ್ತು ವೈಕ್ರಿಯಿಕ ಶರೀರದಿಂದ ಕೂಡ ಅವನು ಸಹಿತನಾಗಿಯೇ ಇರುವ ಪ್ರಸಂಗ ಅವನಿಗೆ ಬಂದು ಒದಗಿದೆ ಅಂದ ಮೇಲೆ ಅದಕ್ಕೆ ಕಾರಣ ಏನ ಅಂತಂದ್ರೆ ಅವನ ರಾಗಾದಿ ಭಾವದ ಕರ್ತೃ. ಈ ಪ್ರಕಾರ ಈ ಜೀವದ ಸಂಸಾರ ರೂಪದ ಅವಸ್ಥೆ ಜಡ ಕರ್ಮ ಮತ್ತು ದೇಹ ಸಂಯುಕ್ತತೆಗೆ ಕಾರಣವನ್ನ ಅನ್ವೇಷಣೆ ಮಾಡಲಿಕ್ಕೆ ಹೋದ ನಂತರ ಸರ್ವಜ್ಞ ಪ್ರಭು ಅದಕ್ಕೆ ಒಂದೇ ಒಂದು ಅದ್ವಿತೀಯ ಕಾರಣ ಕೊಟ್ಟರು. ರಾಗಾದಿಗಳ ಕರ್ತೃ ಆಗುವುದರಿಂದನ ಅವ ದೇಹಾದಿಗಳಿಂದ ಸಂಯುಕ್ತ ಇರುವಂತಹ ಪ್ರಸಂಗ ಬಂದು ಅದಕ್ಕೆ ಇದೆ. ಅವನು ವಾಸ್ತವದಲ್ಲಿ ಹೇಗಿದ್ದಾನೆ ಅಂತಂದ್ರೆ ಅರೂಪಿ ಇದ್ದಾನೆ, ಜ್ಞಾನ ಸ್ವರೂಪ ಇದ್ದಾನೆ, ಚೈತನ್ಯ ಸ್ವರೂಪ ಇದ್ದಾನೆ, ಸ್ಪರ್ಶಾದಿ ಗುಣಗಳಿಂದ ನಿತಾಂತ ರಹಿತ ಇದ್ದಾನೆ. ಹೀಗಿರುವಂಥ ಆತ್ಮ ಈ ಪ್ರಕಾರ ಕರ್ಮ ಮತ್ತು ದೇಹದಿಂದ ಸಂಯುಕ್ತ ಯಾಕಿದ್ದಾನೆ, ಈ ಚತುರ್ಗತಿಗಳಲ್ಲಿ ಜನ್ಮ ಮರಣಗಳನ್ನು ಯಾತಕ್ಕಾಗಿ ಮಾಡ್ತಾ ಇದ್ದಾನೆ ಅಂಥೇಳಿ ಪ್ರಶ್ನೆ ಬಂದ ನಂತರ ವಾಸ್ತವಿಕ ಸ್ವರೂಪ ಹೀಗಿದ್ರೂ ಕೂಡ ಅವ ಯಾವುದು ತನ್ನದಲ್ಲವೋ ಅಂಥ ಜಡ ಪದಾರ್ಥದ ಕಡೆಗೆ ಅನಾದಿಯಿಂದ ನೋಡ್ತಾ ಇದ್ದಾನೆ. ಆ ಜಡ ಪದಾರ್ಥಗಳ ಕಡೆಗೆ ನೋಡ್ತಾ ಇರುವುದರಿಂದ ಅವನಲ್ಲಿ ಆ ಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ಇಷ್ಟ ಅನಿಷ್ಟದ ಭಾವಗಳ ಆಗ್ತಾ ಇದ್ದಾವೆ. ಆ ಭಾವಗಳನ್ನೇ ತಾನು ಅಂಥೇಳಿ ತಿಳಿದ ಅನುಭವ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಈ ಸಂಸಾರದೊಳಗ ಜನ್ಮ ಮರಣ ರೂಪದ ಚಕ್ರದೊಳಗ ಕರ್ಮ ಮತ್ತು ದೇಹದಿಂದ ಸಂಯುಕ್ತನಾಗಿ ಇರಬೇಕಾದಂಥ ಪ್ರಸಂಗ ಅವನಿಗೆ ಬಂದಿದೆ. ಆಹಾರಕ ಶರೀರದನು ಇದು ರಾಗಾದ್ಯ ಆಹಾರಕ ಶರೀರದ ವಾಸ್ತವದಲ್ಲಿ ಬಹಳ ಅಲ್ಪ ಅವಧಿ ಇರ್ತಿದೆ ಅಂದಮೇಲೆ ಅದನ್ನ ಇಲ್ಲಿ ಮುಖ್ಯ ಮಾಡಲಾಗಿಲ್ಲ. ಅದರದ ಕಾರಣ ತಪಸ್ಸಿನ ಸಾಮರ್ಥ್ಯ ಆಹಾರಕ ಶರೀರ
ತಪಸ್ಸಿನ ಸಾಮರ್ಥ್ಯದಿಂದ ತತ್ವದಲ್ಲಿ ಯಾವುದಾದರೂ ಸ್ವಲ್ಪ ಸಂದೇಹ ಅಥವಾ ಸಾಕ್ಷಾತ್ ಕೇವಲಿ ಶ್ರುತ ಕೇವಲಿಯ ದರ್ಶನದ ಕುರಿತಾಗಿ ಉತ್ಕಟವಾದಂಥ ಭಾವನೆ ಆ ಸಾಧಕನಲ್ಲಿ ಬರುವುದರಿಂದ ಅದರ ನಿಮಿತ್ತ ಪಡೆದು ಆಹಾರಕ ಶರೀರದ ರಚನೆ ಆಗ್ತಿದೆ. ಹಿಂದೆ ಚರ್ಚೆ ಆದದ್ದಿತ್ತು. ಆ ಆಹಾರಕ ಶರೀರದ ಕಾಲ ಅವಕಾಶ ಎಷ್ಟಿದೆ ಅಂತಂದ್ರ ಎಷ್ಟಿದೆ ರೀ? ಹೇಳಿದ್ದು ಇತ್ತು, ಆದ್ರೆ ತಮಗೆ ಸ್ಮರಣೆ ಇಲ್ಲ. 6ನೇ ಗುಣಸ್ಥಾನದ ಅಂತರ್ಮುಹೂರ್ತ ಏನಿದೆಯಲ್ಲ ಅದಕ್ಕಿಂತ ಕಮ್ಮಿ ಇದೆ. ಯಾಕೆ ಅಂತಂದ್ರ 6ನೇ ಗುಣಸ್ಥಾನದ ಅಂತರ್ಮುಹೂರ್ತದ ಉಲ್ಲಂಘನೆ ಆಯ್ತು ಅಂತಂದ್ರ ಸಾಧಕ ದಶೆ ಉಳಿಯುವುದಿಲ್ಲ, ಭಾವಲಿಂಗಿ ಸಂತ ಉಳಿಯುವುದಿಲ್ಲ. ಮತ್ತ 6ನೇ ಗುಣಸ್ಥಾನಕ್ಕೆ ಯೋಗ್ಯವಾದಂತಹ ಯಾವ ಅಂತರ್ಮುಹೂರ್ತ ಇದೆ ಅದಕ್ಕಿಂತ ಕಮ್ಮಿ ಸಮಯದೊಳಗನ ಅದು ಅಂತರ್ಮುಹೂರ್ತನೇ ಇದೆ. ಆದ್ರೆ ಅದಕ್ಕಿಂತ ಕಮ್ಮಿ ಸಮಯದ ಅಂತರ್ಮುಹೂರ್ತ ಇದ್ದ ಕಾರಣ ಆ ಜೀವದ ಅಪೇಕ್ಷೆಯ ಪೂರ್ತಿನೂ ಆಗ್ತಿದೆ ಮತ್ತು ಸಾಧನೆಗೆ ಭಂಗನೂ ಬರುತ್ತೆ. ಮುನಿ ಜೀವನದೊಳಗೆ ಮಾತ ಏನೇನು ಸಂಭವಿಸ್ತಾವಲ್ಲ, ವೃದ್ಧಿ ಪ್ರಾಪ್ತ ಮುನಿಗಳಿದ್ದಾರೆ. ಇದು ಆಹಾರಕ್ಕೆ ಕೂಡ ವೃದ್ಧಿನೇ ಇದೆ. ತಪಸ್ಸಾಮರ್ಥ್ಯದಿಂದನೇ ಇವು ಪ್ರಾಪ್ತ ಆಗ್ತವೆ. ಆದರೆ ಇವುಗಳದ್ದು ಪ್ರಯೋಗ ಪ್ರತ್ಯಕ್ಷ ಜೀವನದಲ್ಲಿ ನಡೆದರೂ ಕೂಡ ಅವರ ಸಾಧಕ ಅವಸ್ಥೆಗೆ ಸ್ವಲ್ಪ ಕೂಡ ಭಂಗ ಬರುವುದಿಲ್ಲ, ವ್ಯತ್ಯಯ ಬರುವುದಿಲ್ಲ. ಆ ಸಾಧಕ ಅವಸ್ಥೆ ಹೀಗಿದೆಯಲ್ಲ, ಉತ್ಕೃಷ್ಟ ಯಾವ ಅಂತರ್ಮುಹೂರ್ತದೊಳಗೆ ಅಸಂಖ್ಯ ಭೇದ ಇದಾವೆ. 2 आवली अधिक 1 समय, 2 आवली अधिक 2 समय, 2 आवली अधिक 3 समय, ಹೀಗೆ 2 आवಲಿಯ ಜೊತೆಗೆ ಒಂದೊಂದು ಸಮಯದ ಭೇದದಿಂದ ಯಾವ್ಯಾವ ಕಾಲ ಪ್ರಮಾಣ ಆಗ್ತಿದೆಯಲ್ಲ ಅದಕ್ಕೆಲ್ಲ ಅಂತರ್ಮುಹೂರ್ತನ ಅಂತಾರು. ಒಂದು ಸಮಯ ಕಡಿಮೆ ಅರ್ಥಾತ್ ಕಿಂಚಿತ್ ನೂನ 48 ನಿಮಿಷದ್ದು ಯಾವುದಿದೆಯೋ ಅದು ಉತ್ಕೃಷ್ಟ ಅಂತರ್ಮುಹೂರ್ತ ಇದೆ. ಮತ್ತೆ 2 आवली अधिक 1 ಸಮಯದೇನಿದೆ ಅದ ಅತ್ಯಂತ ಜಘನ್ಯ ಅಂತರ್ಮುಹೂರ್ತ ಇದೆ. ಮಧ್ಯದ್ದು ಏನೇನು ಸಮಯದ ಭೇದ ಅದಾವಲ್ಲ ಅವು ಎಲ್ಲವುಗಳಿಗೆ ಅಂತರ್ಮುಹೂರ್ತ ಅಂತ ಹೇಳಿನೇ ಹೇಳ್ತಾರೆ. ಯಾವ ಪ್ರಕಾರ ಮೊನ್ನೆ ಸ್ಕಂಧ ಭೇದ ಪ್ರದೇಶ ಸ್ಕಂಧ ಬಂತಲ್ಲ, ಒಂದೊಂದು ಪರಮಾಣುವಿನ ನ್ಯೂನತೆ ಕಮ್ಮಿ 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 ಆಗ್ತಾ ಹೋಗುವ ಎಷ್ಟೆಲ್ಲ ಅವಸ್ಥೆ ಅದಾವು, ಆ ಪ್ರತಿಯೊಂದು ಅವಸ್ಥೆಗೆ ಮುಂದೆ ಯಾವ ಮುಖ್ಯ ರೂಪದ ಹೆಸರು ಹೇಳಿದಾರಲ್ಲ ಅದೇ ಹೆಸರು ಅನ್ವಯಿಸ್ತಿದೆ. ಯೋಗ ಸಾರ ಪ್ರಾಭ್ಯದೊಳಗೆ ಬಂತಲ್ಲ, ಸ್ಕಂಧದೊಳಗೆ 4 ವಿಭಾಗ, ಅಲ್ಲಿ ಈ ವಿಷಯ ಬಂದದ್ದಿದೆ. ಅದೇ ಪ್ರಕಾರ ಇಲ್ಲಿ ಅಂತರ್ಮುಹೂರ್ತ ಕೂಡ ಇದೆ. ಜಘನ್ಯ ಅಂತರ್ಮುಹೂರ್ತ ಎಲ್ಲಕ್ಕಿಂತ ಚಿಕ್ಕ ಅಂತರ್ಮುಹೂರ್ತ ಎಷ್ಟು ಇರ್ತಿದೆ? 2 आवली 1 ಸಮಯ. ಮತ್ತು ಉತ್ಕೃಷ್ಟ ಅಂತರ್ಮುಹೂರ್ತ ಎಷ್ಟಿರ್ತಿದೆ? ಕಿಂಚಿತ ನ್ಯೂನ 48 ನಿಮಿಷ, 24 ನಿಮಿಷದ ಒಂದು ಗಳಿಗೆ ಇರ್ತಿದೆ. ಘಡಿ ಅಥವಾ ಗಳಿಗೆ ಅಂತಾರೆ. ಗಳಿಗೆ, ಕಾಷ್ಟ, ಅಂತರ್ಮುಹೂರ್ತ ಇವೆಲ್ಲ ಸಮಯದ ಅಳತೆಯನ್ನ ಅಳೆಯುವಂಥ ಅಳತೆ ಕೋಲು ಜಿನಾಗಮದಲ್ಲಿ ಇದಾವೆ. ಕ್ಷೇತ್ರದ ಅಳತೆಯನ್ನ ಅಳೆಯುವಂಥವ ಧನುಷ್ಯ, ಯೋಜನ, ಸಾಗರ, ರಜ್ಜು ಇವೆಲ್ಲ ಏನದವ್ರೆ ಇವೆಲ್ಲ ಕ್ಷೇತ್ರದ ಅಳತೆಯನ್ನ ಅಳೆಯುವಂಥ ಅಳತೆ ಕೋಲುಗಳು. ಅದಕ್ಕೆ ನಾವು ಯಾವ ಅನುಯೋಗವನ್ನ ಅಧ್ಯಯನ ಮಾಡಲಿಕ್ಕೆ ಹೋದ್ರ ಅದಕ್ಕೆ ಸಂಬಂಧಿಸಿದ ಹಾಗೆ ಶಬ್ದ ಪ್ರಯೋಗದ ಪರಿಚಯ ಅರ್ಥಾತ್ ಪರಿಭಾಷೆ ನಮಗೆ ಇರುವುದ ಅತಿ ಅವಶ್ಯಕ ಇದೆ. ಇಲ್ಲೇನು ನಡೆದಿತ್ತು ಅಂತಂದ್ರ ಭಾವಲಿಂಗಿ ಸಂತ ಯಾವ ಪ್ರಕಾರ ಟೋಡರಮಲ್ಜಿ ಆಚಾರ್ಯ ಉಪಾಧ್ಯಾಯ ಸಾಧುವಿನ ಸ್ವರೂಪ ಹೇಳುವೆಳೆದೊಳಗ ಏನು ಹೇಳಿದ್ರು? ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿ. ಮುನಿ ಧರ್ಮ ಎಂಥದ್ದಿದೆ? ಶುದ್ಧೋಪಯೋಗ ರೂಪ ಇದೆ. ಹಾಗಾದ್ರೆ ಆ ಶುದ್ಧೋಪಯೋಗ ಅಖಂಡ ಇರ್ತಿದೆಯೋ ಅಥವಾ ಶುದ್ಧೋಪಯೋಗ ಮತ್ತು ಶುಭೋಪಯೋಗ ಹೀಗೆ 2 ಭೇದ ಇರ್ತಿದೆ?
ಶುಭೋಪಯೋಗ ಇದ್ರ ಶುಭೋಪಯೋಗದೊಳಗ ಅವರು ಇರ್ತಾರೋ ಅಥವಾ ಶುಭೋಪಯೋಗದೊಳಗೆ ಇದ್ರೂ ಕೂಡ ಶುದ್ಧೋಪಯೋಗದ ಉದ್ಯಮದಲ್ಲಿ ನಿರತ ಇರ್ತಾರೆ. ಶುದ್ಧೋಪಯೋಗಿ ಅಂಥೇಳಿ ಏನು ಹೇಳಿದ್ರು, ಶುದ್ಧೋಪಯೋಗ ರೂಪದ ಮುನಿಧರ್ಮ ಅಂಥೇಳಿ ಏನು ಹೇಳಿದ್ರು, ಅಲ್ಲಿ ಅವರ ಜೀವನದೊಳಗ ಶುದ್ಧೋಪಯೋಗವನ್ನ ಹೊರತುಪಡಿಸಿ ಬೇರೆ ಯಾವುದು ಮುಖ್ಯ ಇರುವುದಿಲ್ಲ. ಪಂಚಮಹಾವ್ರತ ಇದಾವೆ, 28 ಮೂಲ ಗುಣ ಇದಾವೆ. ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಶ್ರದ್ಧೆ ಭಕ್ತಿಯ ಉತ್ಕಟತೆಯ ಭಾವ ಇರ್ತಿದೆ. ಸಿದ್ಧ ಭಕ್ತಿ, ಆಚಾರ್ಯ ಭಕ್ತಿ, ಶ್ರುತ ಭಕ್ತಿ ಮೊದಲಾದ ದಶಭಕ್ತಿಗಳ ಅಥವಾ ವಂದನೆ ಮೊದಲಾದವುಗಳಂತಹ ಸ್ಥಾನ ಅವರ ಜೀವನದಲ್ಲಿ ಬಹಳಷ್ಟು ಇದ್ದರೂ ಕೂಡ ಆ ಶುದ್ಧೋಪಯೋಗ ರೂಪದ ಮುನಿಧರ್ಮದಿಂದ ಅವರ ಅಂಶ ಕೂಡ ಚ್ಯುತ ಆಗುವುದಿಲ್ಲ. ಹಾಗಾದ್ರೆ ಯಾವುದೇ ವೃದ್ಧಿ ಸಿದ್ಧಿ, ಈಗ ಇಲ್ಲಿಂದ ಕುಂದ ಆಚಾರ್ಯ ದೇವ ಚಾರಣ ವೃದ್ಧಿಯ ಬಲದಿಂದ ವಿಧೇಯ ಕ್ಷೇತ್ರಕ್ಕೆ ಹೋದರಲ್ಲ ಸುಧಾದಯ, ಎಷ್ಟು ಸಮಯದೊಳಗೆ ಎಷ್ಟು ದಿವಸ ಹತ್ತಿದ್ದಿರ್ಬಹುದ್ರಿ? ವಿಧೇಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಎಷ್ಟು ದಿವಸ ಹತ್ತಿದ್ದಿರ್ಬಹುದು? ಅಂತರ್ಮುಹೂರ್ತ, ನಿಜವಾಗಿ ಅಂತರ್ಮುಹೂರ್ತ ಅರ್ಥಾತ್ 6ನೇ ಗುಣಸ್ಥಾನದ ಅಂತರ್ಮುಹೂರ್ತ ಏನಿದೆಯಲ್ಲ ಅದಕ್ಕಿಂತಲೂ ಸ್ವಲ್ಪ ಕಮ್ಮಿನೇ ಅಂತ ಹೇಳಿ ತಿಳಿಯೋದು ಅನಿವಾರ್ಯ ಇದೆ. ಯಾಕಂದ್ರೆ ಅಲ್ಲಿ ಆಹಾರಕ ಶರೀರದ ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ಅದರ ಸ್ಪಷ್ಟೀಕರಣ ಇದ್ದ ಕಾರಣ ಆ ವೃದ್ಧಿಯದ ಅದವಲ್ಲ, ಅವುಗಳಲ್ಲಿ ಎಂಥ ಸಾಮರ್ಥ್ಯ ಇದೆ ಅದನ್ನು ನಾವು ಆ 8 ವೃದ್ಧಿಗಳಲ್ಲಿ ಯಾವ ಚರ್ಚೆ ಬರ್ತಿದೆ, ಪೂಜಾದಿ ಗ್ರಂಥಗಳಲ್ಲೇ ಬರ್ತಿದೆ, ಮೋಕ್ಷಶಾಸ್ತ್ರದಲ್ಲಿ ಬಂದಿದ್ದೇ ಇದೆ. ಅವುಗಳದ್ದು ಸ್ವಲ್ಪ ನಾವು ಅವಲೋಕನೆಯನ್ನು ವಿಶೇಷ ರೂಪವಾಗಿ ಮಾಡಿ ಸಾಧಕನ ಸಾಧನೆಯೊಳಗೆ ಎಂಥ ಸಾಮರ್ಥ್ಯ ಇದೆ ಅನ್ನೋದು ತಿಳಿದುಬಿಡ್ತೀವಿ. ಕೇವಲ ಜ್ಞಾನ ಪ್ರಾಪ್ತ ಆಯಿತು ಸಾಧಕನಿಗೆ ಅಂತಂದ್ರೆ 20,000 ಅಡಿ ಒಂದು ಸಮಯದೊಳಗೆ ಮೇಲೆ ಹೋಗ್ತಾನೆ ಶರೀರ ಸಹಿತ. ಮತ್ತು 4 ಘಾತಿ ಕರ್ಮಗಳ ಅಭಾವ ಆದ ಮೇಲೆ 7 ರಜ್ಜು ಹೋಗ್ತಾನ್ರಿ ಒಂದು ಸಮಯದೊಳಗ. ಜೀವ ದೇಹಾದಿಗಳಿಂದ ಪರಿತ್ಯಕ್ತನಾಗಿ, ದೇಹಾದಿಗಳಿಂದ ಪರಿತ್ಯಕ್ತನಾಗಿ ಒಂದು ಸಮಯದೊಳಗೆ 7 ರಜ್ಜು ಹೋಗ್ತಾನೆ. ಇನ್ನು ಆತ್ಮನ ಸಾಧನೆಯೊಳಗೆ ನಿರತ ಇರುವಳದೊಳಗ ಎಷ್ಟೊಂದು ವಿದ್ಯೆಗಳ ವೃದ್ಧಿಗಳ ಸ್ವಯಮೇ ಅವರ ಕಡೆಗೆ ಬರ್ತಾವ್ರೆ. ಆದ್ರೆ ಆ ಆತ್ಮಸ್ಥಿರತೆಯ ರೂಪದ ಸಾಧನೆಯಿಂದ ವಿಚಲಿತ ಆಗಿ ಆ ವೃದ್ಧಿ ವಿದ್ಯೆ ಸಿದ್ಧಿಗಳ ಕಡೆಗೆ ಅವರು ಸ್ವಲ್ಪ ಕೂಡ ರುಚಿ ಆಗುತ್ತೆ. ಅಂದ್ರೆ ಈ ಒಂದೊಂದು ವೃದ್ಧಿ ವಿದ್ಯಾಗಳನ್ನ ಮಹಿಮೆ ಇಷ್ಟಿರುವಳು. ಹಿಂದೆ ಚರ್ಚೆಗೆ ಬಂದಿದ್ದಿತ್ತು, ಅಪ್ಪಾಜಿಯವರ ಕಡೆಯಿಂದ ಕೇಳಿದ್ದ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಅಂತ ಹೇಳಿ ತಪಸ್ಸಿನೊಳಗೆ 2 ಭೇದ ಇದೆ. ಪ್ರತ್ಯಾಹಾರ ತಪಸ್ಸು ಮಾಡ್ತಾ ಇರುವ ವೇಳೆದೊಳಗೆ ಭಾವಲಿಂಗಿ ಸಂತನಿಗೆ 500 ಮಹಾವಿದ್ಯೆ 500 ಲಘು ವಿದ್ಯೆಗಳ ಪ್ರಾಪ್ತ. ಅವುಗಳನ್ನು ಯಾವ ಜೀವ ಗ್ರಹಣ ಮಾಡ್ತಾನಲ್ಲ ಅವನು ರುದ್ರ ಆಗ್ತಾನೆ. ಅವುಗಳನ್ನು ಗ್ರಹಣ ಯಾವ ಜೀವ ಮಾಡ್ತಾನ ಅವನು ರುದ್ರ ಆಗ್ತಾನೆ. ಅಂಥ ರುದ್ರರ ಪ್ರತಿಯೊಬ್ಬ ತೀರ್ಥಂಕರರ ಕಾಲಕ್ಕೆ 11 ಜನ ಆಗಿದ್ದಾರೆ. ಅವರ ನಿಯಮದಿಂದ ನರಕಕ್ಕೆ ಹೋಗ್ತಾರೆ. 11 ಜನ ರುದ್ರರಾಗಿದ್ದಾರೆ. 10 ಜನ ಅಂತಕೃತ ಕೇವಲಿ ಆಗಿದ್ದಾರೆ. ಎಲ್ಲ ಥರದ್ದು ಲೆಕ್ಕ ಇಲ್ಲ ಅಂತಂದ್ರೆ ಮಿಥ್ಯಾದೃಷ್ಟಿಯ ವಿಪರೀತ ಮನ್ನನಿಗೆ ಮಾತ್ರ ಲೆಕ್ಕ ಇಲ್ಲ. ಯಾವ್ಯಾವ ಗತಿಯೊಳಗೆ ಎಷ್ಟೆಷ್ಟು ಜೀವಗಳಿದ್ದಾವೆ, ಯಾವ್ಯಾವ ಜೀವ ಎಂಥ ಪರಿಣಾಮದಿಂದ ಎಲ್ಲೆಲ್ಲಿ ಹೋಗ್ತವೆ, ಅಲ್ಲೆಲ್ಲಿ ಎಷ್ಟು ಕಾಲ ಇರ್ತವೆ. ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕೆ ವೃದ್ಧಿಧಾರಿಗಳು ಎಷ್ಟಾಗ್ತಾರೆ, ಅಂತಕೃತ ಕೇವಲಿಗಳು ಎಷ್ಟಾಗ್ತಾರೆ, ರುದ್ರರು ಎಷ್ಟಾಗ್ತಾರೆ, ಎಲ್ಲವೂ ನಿಯಮ ಇದೆ. 500 ವರ್ಷ ಕಳೆದ ನಂತರ ಕಲ್ಕಿ ಉಪಕಲ್ಕಿ ಆಗ್ತಾರೆ. ಹೀಗೆ ಇದೆಲ್ಲ ನಿಸರ್ಗದೊಳಗೆ
ಸ್ವಯಂ 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 ನಡೀತಾ ಬಂದಂಥ ರೀತಿ ಇದೆ. ಇನ್ನು ಇದರ ಜೊತೆಗೆ ಜೈನ ಭೂಗೋಳ ಒಂದಿಷ್ಟು ಓದಿದ ನಂತರ ನಾನು ಎಲ್ಲಿ ಏನು ಮಾಡಲು ಸಾಧ್ಯತೆ ಅನ್ನೋದು ಈ ಜೀವಕ್ಕೆ ಅತ್ಯಂತ ಮನವರಿಕೆ ಆಗಿಬಿಡ್ತಿದೆ. ಮತ್ತು ಸ್ವಯಂ ತನ್ನ ಅಂತರಂಗದ ಭಾವದ ಅವಲೋಕನೆ ಮಾಡಿದ ನಂತರ ಅದರ ಎದುರಿಗೆ ತನ್ನದು ಎಷ್ಟು ತುಚ್ಛತೆ ಲಕ್ಷ್ಯಗಳನ್ನು ಬಂದುಬಿಡ್ತಿದೆ. ತುಚ್ಛತೆ ಪರ್ಯಾಯ ಸಾಪೇಕ್ಷ ಇದೆ, ಮಿಥ್ಯಾತ್ವದ ಕಾರಣದಿಂದ ಇದೆ. ಆದರೆ ಅವು ಒಂದು ವೇಳೆ ಆ ಎಲ್ಲ ಲೋಕದ ಸ್ವಯಂ ಸಂಚಾಲಿತವಿರುವಂಥ ಲೋಕ ವ್ಯವಸ್ಥೆಯಿಂದ ಜಡಚೇತನ ಪದಾರ್ಥಗಳ ಪೃಥಕತ್ವದ ಜಡಚೇತನ ಪದಾರ್ಥಗಳ ಪ್ರತಿ ಸಮಯ ಪರಿಣಮನದ ಇದೆಲ್ಲವನ್ನು ಒಂದು ವೇಳೆ ಆತ ಸರಿಯಾಗಿ ತಿಳ್ಕೊಂಡ, ಪ್ರಾಮಾಣಿಕ ರೂಪದಿಂದ ತಿಳ್ಕೊಂಡ ಅಂತಂದ್ರೆ ಅವನ ಮಿಥ್ಯಾತ್ವ ಬಿಟ್ಟು ಹೋಗ್ತಿದೆ. ಮತ್ತು ಅದೆಲ್ಲವನ್ನು ತಿಳಿತಾ ಇದ್ರೂ ಕೂಡ ಅದರಿಂದ ಅಸ್ಪೃಷ್ಟ ನಿರಾಕುಲ ಆನಂದದ ಉಪಭೋಗ ಮಾಡುವಂಥ ಮಹತ್ವಪೂರ್ಣ ವಸ್ತು ಆಗಿಬಿಡ್ತಾನೆ. ಲೋಕದೊಳಗೆ ಅವನಷ್ಟು ಮಹತ್ವಪೂರ್ಣ ವಸ್ತು ಯಾವುದೂ ಇಲ್ಲ, ಅಂಥ ಅಸಾಧಾರಣ ವಸ್ತು ಯಾವುದೂ ಇಲ್ಲ. ನೋಡ್ರಿ, 6 ದ್ರವ್ಯಗಳ ಸಮೂಹ ರೂಪದ ಯಾವ ವಿಶ್ವ ಇದೆಯೋ ಆ 6 ದ್ರವ್ಯಗಳ ಸಮೂಹ ರೂಪದ ವಿಶ್ವದೊಳಗ 4 ದ್ರವ್ಯ ನಿಷ್ಕ್ರಿಯ ಇದ್ದಾವೆ. ಅರ್ಥಾತ್ ಅವುಗಳ ಕ್ರಿಯೆಯಲ್ಲಿ ಸ್ವಭಾವ ವಿಭಾವದ ಬದಲಾವಣೆ ಇಲ್ಲ ಅಂಥೇಳಿ ಅವುಗಳನ್ನು ನಿಷ್ಕ್ರಿಯ ಅಂಥೇಳಿ ಹೇಳಿದ್ದಾರೆ. ಬೇರೆ ಬೇರೆ ರೂಪದ ಕ್ರಿಯೆ ಆಗುವುದಿಲ್ಲ. ಪರಿಣಾಮನಂತೂ ದ್ರವ್ಯತ್ವ ಶಕ್ತಿಯ ಕಾರಣದಿಂದ ನಿರಂತರ ಆಗ್ತಾ ಇರ್ತಿದೆ. ಮತ್ತು ದ್ರವ್ಯತ್ವ ಗುಣ ಸಾಮಾನ್ಯ ಗುಣ ಇದ್ದ ಕಾರಣ 6 ದ್ರವ್ಯಗಳಲ್ಲೇ ಇದೆ. ಇನ್ನು ಆ 4 ದ್ರವ್ಯಗಳ ನಿಷ್ಕ್ರಿಯ ಇದ್ದಾವೆ. 2 ದ್ರವ್ಯಗಳ ಯಾವ ಸಕ್ರಿಯತೆ ಇದೆ ಆ ಸಕ್ರಿಯತೆಯೊಳಗ ಒಂದು ಜೀವ ದ್ರವ್ಯದ ಯಾವ ಸಕ್ರಿಯತೆ ಇದೆಯೋ ಆ ಕ್ರಿಯಾಶೀಲತೆ ಇದೆಯೋ ಅದರಲ್ಲಿ ಯಾವ ಪ್ರಕಾರದ ವಿಪರೀತತೆ ಬಂದದ್ದು ಇದೆ ಅಂತಂದ್ರೆ ಯಾವ ಜೀವದ ಸ್ವಭಾವ ಜ್ಞಾತಾ ಸ್ವಭಾವ ಇದೆ ಆ 4 ದ್ರವ್ಯಗಳ ಸ್ವಭಾವ ಮತ್ತು ನಿಷ್ಕ್ರಿಯ ಅಥವಾ ಸ್ವಭಾವ ರೂಪ ಕ್ರಿಯೆ ಮತ್ತು ಪುದ್ಗಲ ದ್ರವ್ಯದ ಪೂರ್ಣ ಗಲನ ಸ್ಕಂಧರೂಪ ಪರಮಾಣು ರೂಪ ಆಗುವಂಥ ಯಾವ ಪರಿಣಾಮನ ಇದೆಯೋ ಅದು ಎಲ್ಲವನ್ನೂ ಸಹಜವಾಗಿ ತಿಳಿತಕ್ಕಂಥ ಜೀವ ತಾನೇ ಸ್ವಯಂ ತನ್ನ ಸ್ವರೂಪವನ್ನು ಮರೆತು ಕೂತಿರುವುದರಿಂದ ಆ ಜಡದ ಹತ್ತಿರ ತನ್ನ ಸುಖದ ಸಲುವಾಗಿ ತನ್ನ ಆರಾಮದ ಸಲುವಾಗಿ ಭಿಕ್ಷೆ ಬೇಡುವಂಥ ಪ್ರಸಂಗವನ್ನ ತಾನೇ ತಂದುಕೊಂಡಿದೆ. ಬಹಳಷ್ಟು ಗ್ರಂಥಗಳಲ್ಲಿ ಆತ್ಮ ರಾಮ್ ಅಂತ ಬರ್ತಿದೆಯಲ್ಲ, ಆತ್ಮ ರಾಮ್ ಅಂತಂದ್ರೆ ಏನ್ರಿ? ಯಾವ ಪ್ರಕಾರ ರಾಮ ಅಯೋಧ್ಯ ನಗರದ ಅಧಿಪತಿ ಇದ್ದ ಆಗ ಆತ್ಮ ಚೈತನ್ಯ ನಗರದ ಅಧಿಪತಿ. ಇದು ಒಂದು ಅರ್ಥ. ಆತ್ಮ ರಾಮ್ ಅಂತಂದ್ರ ಆತ್ಮನಿಗೇನಾದ್ರೂ ಆರಾಮ ಸಿಗ್ತಿದೆ ಅಂತಂದ್ರ ಅದು ಸ್ವಯಂ ಆತ್ಮನಲ್ಲೇ ಮಾತ್ರ ಸಿಗ್ತಿದೆ. ಹೊರಗಡೆ ಎಲ್ಲಿಯೂ ಅವನಿಗೆ ಆರಾಮ ಸಿಗೋದಿಲ್ಲ, ನಿರಂತರ ಆಯಾಸ ಆಗ್ತಿದೆ. ನೋಡ್ರಿ, ಆತ್ಮ ರಾಮ್ ಆರಾಮ್ ಆರಾಮ್ ಆರಾಮ್. ಈ ಜೀವನಿಗೆ ಏನ್ ಬೇಕಾಗಿದೆ? ಶಾಂತಿ, ಆರಾಮ್, ಸುಖ ಬೇಕಾಗಿದೆ. ಅದು ಎಲ್ಲಿ ಸಿಗ್ತಿದೆ? 3 ಲೋಕದೊಳಗ ಆಕಾಶದ ಯಾವುದೇ ಪ್ರದೇಶದ ಮೇಲೆ ಹೋದ್ರೂ ಕೂಡ ಆ ಆರಾಮ್ ಆತ್ಮ ಹೊರಗಡೆ ಎಲ್ಲಿಯೂ ಸಿಗುವುದಿಲ್ಲ ಮತ್ತು ಪರದ ಆಶ್ರಯದಿಂದ ಸಿಗುವುದಿಲ್ಲ. ಅದಕ್ಕೆ ಆತ್ಮನಿಗೆ ಆರಾಮ ಬೇಕಾಗಿತ್ತು ಅಂತಂದ್ರೆ ಅವನು ತನ್ನ ಕಡೆಗೇನೆ ಬರಬೇಕಾಗೋದ, ತನ್ನ ಸ್ವಭಾವಕ್ಕನ ಮರಳಬೇಕಾಗೋದ. ಇದು ಅನೇಕ ಬಾರಿ ಹೇಳಿದ್ದಿದೆ. ಅಪ್ಪಾಜಿನೂ ಅನೇಕ ಬಾರಿ ಹೇಳಿದ್ರು, ಇವತ್ತು ಮಾಡು, ನಾಳೆ ಮಾಡು, ಮುಂದಿನ ವರ್ಷ ಮಾಡು, 10 ವರ್ಷ ಕಳೆದ ಮೇಲೆ ಮಾಡು, 100 ವರ್ಷ ಕಳೆದ ಮೇಲೆ ಮಾಡು, ಅನಂತ ಭವ ಕಳೆದ ನಂತರ ಮಾಡು. ಆದ್ರೆ ಇದೇ ಕಾರ್ಯ ಮಾಡಬೇಕಾಗುತ್ತೆ. ಸುಖದ ಸಲುವಾಗಿ, ಶಾಂತಿಯ ಸಲುವಾಗಿ, ತೃಪ್ತಿಯ ಸಲುವಾಗಿ, ನಿರಾಯಾಸಮಯ ಜೀವನ ಜೀವಿಸುವ ಸಲುವಾಗಿ ನೀನು ನಿನ್ನ ಸ್ವಭಾವದ ಆಶ್ರಯವನ್ನೇ ಮಾಡಬೇಕಾಗುತ್ತೆ.
ಜ್ಞಾನಿಗಳಿರಲಿ, ಕ್ಷೇತ್ರ ಕಾಲದ ಅನುಕೂಲತೆ ಇರಲಿ, ನಿಮಿತ್ತ ಎಂಥದೇ ಉತ್ಕೃಷ್ಟ ಇರಲಿ, ಕಾರ್ಯ ತಾನೇ ಮಾಡಬೇಕಾಗುತ್ತೆ. ಸಾಕ್ಷಾತ್ ಇಂದ್ರ ವಂದಿತ ಸರ್ವಜ್ಞ ಪ್ರಭುವಿನ ಸಂಯೋಗ ರೂಪದ ನಿಮಿತ್ತ ಸಿಕ್ಕಿರನೂ ಕೂಡ ಕಾರ್ಯ ತನ್ನಲ್ಲೇ ತಾನೇ ಮಾಡಬೇಕಾಗುದ್ರೆ ಅವರು ಮಾಡಿಸಿಕೊಡುವುದಿಲ್ಲ. ಹೊರಗಡೆ ಯಾವ ಪ್ರಕಾರ ಕಾರ್ಯ ಮಾಡುವ ಸಲುವಾಗಿ ದಲಾಲರು ಇರ್ತಾರಲ್ಲ, ಹಾಗೆ ಈ ಕ್ಷೇತ್ರಗಳಿಗೆ ಏಜೆಂಟ್ ಇಲ್ಲ. ಅದೇ ಏಜೆಂಟ್ ಅಂದ್ರೆ ದಲಾಲ. ಈ ಕ್ಷೇತ್ರಗಳಿಗೆ ಎಲ್ಲ ತಾನೇ ಮಾಡಬೇಕಾಗುತ್ತೆ. ಅದಕ್ಕೆ ಇಂಥ ಅವಸರವನ್ನು ಕಳ್ಕೊಂಡ ನಂತರ ಇನ್ನು ಯಾವಾಗ ಮಾಡಬಹುದಾಗಿದೆ? ತ್ರಸ ಅವಸ್ಥೆ ಸಂಜ್ಞೀತನ ಪರ್ಯಾಪ್ತ ಮನುಷ್ಯ, ಜೈನ ಕುಲದೊಳಗೆ ಜನ್ಮ, ಜಿನೇಂದ್ರ ಪ್ರಭುವಿನ ಆ ಲೋಕ ವಿಭೂಷಿತವಾದಂಥ ಆ ರೂಪವನ್ನು ನೋಡುವಂಥ ಭಾಗ್ಯ ಮತ್ತು 3 ಲೋಕದೊಳಗ ಅನ್ಯೋನ್ಯವಾಗಿ 6 ದ್ರವ್ಯಗಳ ಜೊತೆಗೆ ವಾಸ ಮಾಡ್ತಾ ಇರುವಂಥ ಜೀವದ ಅವನದೇ ಆದಂಥ ವಿಶೇಷ ಅಸಾಧಾರಣ ಸ್ವಭಾವವನ್ನು ತಿಳಿಸಿಕೊಡುವಂಥ ಆ ಜಿನೇಂದ್ರ ಪ್ರಭುವಿನ ವಚನ ಇವು ಒಂದಕ್ಕಿಂತ ಒಂದು. ಮೊದಲ ಏಕೇಂದ್ರಿಯದಿಂದ ತ್ರಸ ಆಗೋದು ಕಠಿಣ, ತ್ರಸದಿಂದ ಪಂಚೇಂದ್ರಿಯ ಸಂಜ್ಞಿ ಆಗೋದು ಕಠಿಣ, ಸಂಜ್ಞಿ ಪಂಚೇಂದ್ರಿಯದೊಳಗೂ ಕೂಡ ಮನುಷ್ಯ ಕೂಡ ಪರ್ಯಾಪ್ತ ಮನುಷ್ಯ ಕೂಡ ಜೈನ ಕುಲದೊಳಗೆ ಹುಟ್ಟಿದ್ರೂ ಕೂಡ ಆ ತ್ರಿಲೋಕ ಭೂಷಿತ ಆ ವೀತರಾಗ ಅವಸ್ಥೆಯನ್ನ ಜಿನೇಂದ್ರ ಪ್ರಭುವನ್ನ ಸಾಕ್ಷಾತ್ ಸಂದರ್ಶಿಸುವಂಥ ಅವಸರ. ಅದರ ನಂತರ 6 ದ್ರವ್ಯಮಯವಾದಂಥ ವಿಶ್ವದೊಳಗ ಅನ್ಯೋನ್ಯವಾಗಿ ವಾಸ ಮಾಡ್ತಾ ಇರುವಂಥ ನನ್ನ ಸ್ವರೂಪದ ಭಿನ್ನತೆಯನ್ನು ತಿಳಿಸಿಕೊಡುವಂಥ ಜಿನೇಂದ್ರ ಪ್ರಭುವಿನ ವಚನ ಆಲಿಸಲಿಕ್ಕೆ ಸಿಗೋದು, ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇರೋದು. ಇದೇನಿದೆ? ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇದೆಯೋ ಅಥವಾ ಇಲ್ಲ? ಎಷ್ಟೋ ವ್ಯಸ್ತ ಜೀವನ ಇದ್ರೂ ಕೂಡ ಭೋಜನದ ಸಲುವಾಗಿ ಸಮಯ ಇರ್ತಿದೆಯೋ ಅಥವಾ ಇಲ್ರಿ? ಅಂಥವಂತೂ ಯಾವ ಮನುಷ್ಯ ಇಲ್ರಿ. ಕಾರ್ಯಕಲಾಪದ ಇಷ್ಟು ವ್ಯಸ್ತತೆಗೆ ಅವನಿಗೆ ಒಂದೊಂದು ದಿವಸ ಭೋಜನ ಮಾಡಲಿಕ್ಕೆ ಸಮಯ ಸಿಗುವುದಿಲ್ಲ. ಹೀಗೆ ಯಾವನಾದ್ರೂ ಮನುಷ್ಯನ ಜೀವನ ಇದೆ ಅಂದ್ರೆ ಇಲ್ಲ. ಹಾಗಾದ್ರೆ ಆ ಅಸ್ಥಿರವಾದಂಥ ಕ್ಷಣಸ್ಥಾಯಿ ಇರುವಂಥ ಕರ್ಮದ ಕಾರಣದಿಂದ ಸಂಯೋಗದಲ್ಲಿ ನಿಂತುಕೊಂಡಿರುವಂಥ ವಿಜಾತೀಯವಾದಂಥ ಆ ದೇಹದ ಕಾರ್ಯದ ಸಲುವಾಗಿ ನಿನ್ನ ಹತ್ರ ವೇಳೆ ಇದೆ ಅಂದಮೇಲೆ ನಿನ್ನ ಸಲುವಾಗಿ ನಿನ್ನ ಹತ್ರ ಆ ಭೋಜನ ಮಾಡುವಷ್ಟು ವೇಳೆ ಕೂಡ ಇಲ್ಲ. ಇದೇನಿಲ್ರಿ, ಜ್ಞಾನಿಗಳು ಕೇಳ್ತಾರೆ, ಕೇಳ್ತಾರೋ ಪ್ರಶ್ನೆ ಆವಾಗ ಉತ್ತರ ನಾವು ಏನು ಹೇಳೋದು? ಅಂಥ ಮನುಷ್ಯಂತೂ ಯಾವನೂ ಇಲ್ಲ ಅಂತ ಹೇಳಿದಾರೆ ಅವರ. ಮತ್ತು ನಾವು ನೋಡಿದ್ರೆ ಅಂಥ ಮನುಷ್ಯ ಯಾವೂ ಕಂಡು ಬರುವುದಿಲ್ಲ. ಎಂಥ ಊಟಕ್ಕನ್ನು ವೇಳೆ ಸಿಗಲಿಲ್ಲ, ಒಂದೊಂದು ದಿವಸ ಊಟನೇ ಮಾಡೋದಿಲ್ಲ. ಹೀಗೆ ಯಾವ ಮನುಷ್ಯನ ಜೀವನ ಇಲ್ಲ. ಮತ್ತು ಆ ಕ್ಷಣಸ್ಥಾಯಿ ದೇಹದ ಸಲುವಾಗಿ ಎಷ್ಟೊಂದು ಕಾರ್ಯಗಳ ವ್ಯಸ್ತತೆ ಇದ್ರೂ ಕೂಡ ಸಾಕ್ಷಾತ್ ಚಕ್ರವರ್ತಿ ಇರಲಿ, ಆರಖಂಡದ್ದೆಲ್ಲ ನಿರ್ವಹಣೆ ಮಾಡೋದಿದೆ ಅಂದಮೇಲೆ ಅವನಿಗೆ ಭೋಜನಕ್ಕೆ ವೇಳೆ ಸಿಗ್ತಿದೆ ಏನ? ಪೂರ ಅವನ ವೇಳೆ ಅವನದ್ದೇ ಇದೆ. ಚಕ್ರವರ್ತಿ ಅನ್ನೋದು ಯಾತಕ್ರೆ ದಾಸತ್ವ, ಅದರ ಸೇವೆಯೊಳಗೆ ಉಳಿದ ಅಂತಂದ್ರೆ ಅವನು ದಾಸ ಆದ್ರೆ ಸೇವಕ ಆದ, ಚಕ್ರವರ್ತಿಯಲ್ಲಿ ಆದ, ದೊರೆಯಲ್ಲಿ ಆದ. ಹಾಗಾದ್ರೆ ನೀವು ಮನೆಯ ಅಧಿಪತಿ, ಮನೆಯೊಳಗೆ ಪ್ರತಿಷ್ಠಿತ, ಮನೆಯೊಳಗೆ ನಿಮ್ಮದೇ ಆದಂಥ ಒಂದು ಸ್ಥಾನ ಇದೆಯೋ ಅಥವಾ ಬರೇ ನೀವು ದಾಸ ಇದ್ದೀರಿ? ಇಲ್ಲವೇ ಇಲ್ಲಲ್ಲ. ಇದು ನನ್ನ ಮನೆ ಅಂತ ಹೇಳ್ತೇವೆ ಅಥವಾ ಇಲ್ಲ? ಇದು ನನ್ನ ಐಶ್ವರ್ಯ, ನಮ್ಮಪ್ಪ ಸತ್ತು ಹೋದಾಗ ಏನೂ ಇರಲಿಲ್ಲ, ಎಷ್ಟೆಲ್ಲ ಹೇಳ್ತೇವ್ರಿ. ಇದನ್ನೆಲ್ಲ ನಾನೇ ಗಳಿಸಿದೇನು, ಯಾವ ಬಂಡವಾಳ ನನ್ನ ಕೈಯೊಳಗೆ ಇರಲಿಲ್ಲ. ಆದರೆ ನಾನು ಬುದ್ಧಿಯಿಂದ ಅಥವಾ ನಿರಂತರದ ಪರಿಶ್ರಮದಿಂದ ನಾನು ಇಷ್ಟೆಲ್ಲ ಐಶ್ವರ್ಯವನ್ನ ಸಂಪಾದನೆ ಮಾಡಿದ್ದೇನೆ ಅಂತ ಹೀಗೆ ಹೇಳ್ಕೊಳ್ಳುವಂತಹ ಮನುಷ್ಯ ಆ ಐಶ್ವರ್ಯದ ಮಾಲೀಕ ಇದ್ದಾನೋ ಅಥವಾ ಸಂಪಾದಕ ಸಂರಕ್ಷಕ ಇದ್ದಾನೆ
ಯೋಚನೆ ನಾವೇ ಮಾಡಿದ್ರೆ, ನಮ್ಮ ಜೀವನದಲ್ಲಿ ನಮಗಾಗಿ ಏನಾದರೂ ಸಮಯ ತೆಗೆದಿತ್ತು ಅಂತಂದ್ರೆ ಇದೆಲ್ಲ ಯೋಚನೆ ಮಾಡೋದು ಅವಶ್ಯಕ ಇದೆ. ಆರು ದ್ರವ್ಯಗಳನ್ನು ತಿಳಿಯುವಂತಹ ಸ್ವಭಾವದ ಜ್ಞಾನದಿಂದ ಯುಕ್ತನಾದಂತಹ ಜ್ಞಾನ ಗುಣ ಸಹಿತನಾದಂತಹ ಜೀವ ತನ್ನನ್ನೇ ತಾನು ತಿಳ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಂತಂದ್ರೆ ಯಾರಾದರೂ ನಗ್ಲಿಕ್ಕಿಲ್ಲೇನ್ರಿ? ಆರು ದ್ರವ್ಯಮಯವಾದಂತಹ ವಿಶ್ವ, ಮೂರು ಲೋಕ, ಅಲೋಕ ಸಹಿತ ಏನ್ ಹೇಳಿದ್ರಿ ಚರಣಾನುಯೋಗದೊಳಗ? ಪುರುಷಾರ್ಥ ಸಿದ್ಧೋಪಾಯದ ಮಂಗಲಾಚರಣೆಯನ್ನು ನೋಡ್ರಿ, ರತ್ನಗರದ ಶ್ರವಕಾಚಾರ್ಯದ ಮಂಗಲಾಚರಣೆ ಏನ್ ಹೇಳಿದ್ವಿ? ನಮಃ ಶ್ರೀ ವರ್ಧಮಾನಾಯ ನಿರ್ಭೂತ ಕಲಿಲಾತ್ಮನಿ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ ವಿದ್ಯಾರ್ಪಣಾಯತೆ. ಇಲ್ಲೇ ಹೇಳಿದ್ರು ತಜ್ಜಯತಿ ಪರಮಜ್ಯೋತಿ. ಏನು ಹೇಳಿದ್ರೆ ಚರಣಾನುಯೋಗ ಹೇಳ್ತಾ ಇದ್ದಾರೆ. ಆದರೆ ಚರಣಾನುಯೋಗ ಹೇಳುವ ವೇಳೆದೊಳಗ ಕರ್ಮ ಕಲಂಕವನ್ನ ತೊಳೆದು ಹಾಕುವ ಸಲುವಾಗಿ ತನ್ನಲ್ಲೇ ತಾನು ನಿಲ್ಲೋದು ಅವಶ್ಯಕ ಇದೆ. ತನ್ನಲ್ಲೇ ತಾನು ನಿಂತ ನಂತರ ತನ್ನ ಸ್ವಭಾವದ ಯಾವ ವಿಕಾಸ ಮತ್ತು ಪೂರ್ಣ ಪ್ರಕಟತೆ ಆಗ್ತಿದೆಯಲ್ಲ, ಆ ಜ್ಞಾನದ ವಿಕಾಸದೊಳಗ, ಸ್ವಭಾವದ ವಿಕಾಸದೊಳಗ ಮೂರು ಲೋಕೆಲ್ಲ ಸಹಜವಾಗಿ ಬಂದು ಹೊಳೆದು ಹೋಗ್ತಿದೆ. ಇಂಥ ಸಾಮರ್ಥ್ಯಶಾಲಿ, ಇಂಥ ಜೀವನಿ, ನಿನ್ನನ್ನೇ ನೀನು ತಿಳ್ಕೊಳ್ತಾ ಇಲ್ಲ. ಇನ್ನೂ ಇದಕ್ಕಿಂತ ಅಂಚನಾಸ್ಪದ ಸಂಗತಿ ಅಂತಂದ್ರೆ ನಿನ್ನನ್ನ ನೀನು ತಿಳ್ಕೊಳ್ತಾ ಇಲ್ಲ. ಇದಿಷ್ಟರ ಅಪರಾಧ ಅಲ್ಲ, ಅದು ತಿಳ್ಕೊಳ್ಳಿಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಇದು ಎಂಥ ಘೋರ ಅಪರಾಧ ಇದೆ. ಹೀಗೆ ಕೇಳ್ತಾ ಕೇಳ್ತಾ ಆಯು ಪೂರ್ಣ ಆಗೋದಿದೆ. ಹೀಗೆ ಪಶ್ಚಾತ್ತಾಪ ಪಡ್ತಾ ನೋಡ್ರಿ, 99% ಜೀವಗಳಿಗಂತೂ ನನ್ನ ಜೀವನ ನಿರರ್ಥಕನಾಯ್ತಲ್ಲ, ನನ್ನ ಸಲುವಾಗಿ ಏನು ನಾನು ಮಾಡಲೇ ಇಲ್ಲ, ಇದು ಲಕ್ಷಕ್ಕನ ಬರುವುದಿಲ್ಲ. 99% ಜೀವ ಮನುಷ್ಯರಿಗೆ ಇಷ್ಟು ಭ್ರಾಂತಿಯೊಳಗ ಮುಳುಗಿ ಹೋಗಿರ್ತಾರಲ್ಲ. ಅರೆ, ನಾನು ಜೀವ ಇಂಥ ಉತ್ಕೃಷ್ಟ ಮನುಷ್ಯ ಭಾವವನ್ನು ಪಡೆದು ಕೂಡ ನನ್ನ ಸಲುವಾಗಿ, ಅರ್ಥಾತ್ ಜೀವದ ಸಲುವಾಗಿ ಏನನ್ನೂ ನಾನು ಮಾಡಲೇ ಇಲ್ಲಲ್ಲ, ಸುಖದ ಸಲುವಾಗಿ ಏನೂ ಮಾಡಲಿಲ್ಲ, ಸುಖದ ಯಾವ ಕಾರಣದ ಸಂಚಯ ಮಾಡಲಿಲ್ಲ ಅಂಥೇಳಿ ಬಹಳಷ್ಟು ಜೀವನ ಕಳೆದು ಹೋದ ನಂತರ ಮನುಷ್ಯನೊಳಗಿಂದ ಕೂಡ, ಮನುಷ್ಯ ಆಯುವಿಂದ ಕೂಡ ಬಹಳಷ್ಟು ಕಳೆದು ಹೋದ ನಂತರ 100ರೊಳಗೆ 1-2% ಜೀವರುಗಳಿಗೆ ಅನಿಸ್ತಿದೆ, ಅದೇ ನಾ ಏನು ಮಾಡಲಿಲ್ಲ ಅಂತ, ಇದೆಲ್ಲ ಮಾಡಿದ್ದು ವ್ಯರ್ಥನ ಅಂಥೇಳಿ ಬಹಳಷ್ಟು ಜೀವಗಳಿಗೆ ಅನಿಸೋದೇ ಇಲ್ಲ. ಕೊನೆ ಸಮಯದವರೆಗೆ ಅವರಿಗೆ ತನ್ನ ಕಾರ್ಯದ ಕುರಿತು ಪ್ರಜ್ಞೆ ಮೂಡಿ ಬರುವುದಿಲ್ಲ. ಇನ್ನು ಕೆಲವು ಜೀವಗಳಿಗೆ ಸ್ವಲ್ಪ ಜೀವನ ಇರುವ ವೇಳೆದೊಳಗೆ ಅನ್ನಿಸಿದ್ರನ್ನು ಅವರೇನು ಮಾಡ್ತಾರೆ? ದಾನ ಕೊಡೋದ, ಪೂಜೆ ಮಾಡೋದ, ಎಷ್ಟು ಮಾಡಿ ಸ್ವಲ್ಪ ಏನಾದ್ರು ಮಾಡಿದ್ರೆ ಅಂತ ಹೇಳ್ತಾರೆ. ಸ್ವಾಧ್ಯಾಯಕ್ಕೆ ಮಹತ್ವ ಬೇಕು. ಸ್ವಾಧ್ಯಾಯದೊಳಗೂ ಕೂಡ ಸ್ವತತ್ವ ಲಕ್ಷ್ಯದೊಳಗೆ ಬರಬೇಕು. ಕಠಿಣ ಕೆಲಸ ಐತೆ ಅಂತ ಹೇಳಿನ ಅನಾದಿ ಕಾಲದಿಂದ ಉಳಿದೈತ್ರಿ. ಅನಾದಿ ಕಾಲದಿಂದ ಉಳಿದ್ರೂ ಕೂಡ ನಮ್ಗೆ ಅದರ ಕಡೆ ಲಕ್ಷ್ಯ ಇಲ್ಲ. ಇದು ಯಾವುದು ವರ್ತಮಾನದಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಿಸಿಲು ಕುದುರೆಯ ಹಾಗೆ ಅದರದ ಮಹಿಮಾ ಇದೆ, ಅದರ ಹಿಂದೆ ಹೋಗ್ತಾ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಈ ಜ್ಞಾನ ಗುಣ ಮತ್ತು ರಾಗಾದಿ ಸ್ನಿಗ್ಧತೆ, ಇವು ಎರಡರೊಳಗೆ ಏಕತೆ ಇಲ್ಲ. ಇದು ಶಬ್ದನ ಓದೋದೇನು, ಒಳಗಡೆ ನೋಡುವುದ್ರಿ? ಯಾವಾಗ ನೋಡುವುದ್ರಿ? ಈಗ ನಮ್ಮ ಲಕ್ಷ್ಯದೊಳಗೆ ಬರ್ಲಿಕ್ಕೆ ಬೇಕು ಜ್ಞಾನ ಮತ್ತು ರಾಗ. ರಾಗದ ಸ್ಥಾನದೊಳಗೆ ದ್ವೇಷ ಬರ್ತಿದೆ, ದ್ವೇಷದ ಸ್ಥಾನದೊಳಗೆ ಮಾತ್ಸರ್ಯ ಬರ್ತಿದೆ, ಮಾತ್ಸರ್ಯದ ಸ್ಥಾನದೊಳಗೆ ಅಭಿಮಾನ ಬರ್ತಿದೆ, ಅಭಿಮಾನದ ಸ್ಥಾನದೊಳಗೆ ಲೋಭ ಬರ್ತಿದೆ, ಲೋಭದ ಸ್ಥಾನದೊಳಗೆ ಹಾಸ್ಯ ಜಿಗುಪ್ಸೆ ಮೊದಲಾದವುಗಳು ಸ್ಥಾನ ಪಡೀತವೆ. ಆದ್ರೆ ಆ ಜ್ಞಾನವನ್ನು ಅವು ಯಾವುವು ಎಷ್ಟೇ ತೀವ್ರ ಇದ್ದರನೂ ಕೂಡ ಆ ಜ್ಞಾನವನ್ನು ಅಂಟುವಂಥ, ಜ್ಞಾನಕ್ಕೆ ಅಂಟಿಕೊಳ್ಳುವಂಥ
ಸಾಮರ್ಥ್ಯ ಅವು ಯಾವುದರಲ್ಲೇನೂ ಇಲ್ಲ. ಆದರೆ ಈ ಜ್ಞಾನನ ಸ್ವಯಂ ತನ್ನ ಸ್ವಭಾವದ ವಿಸ್ಮರಣೆ ಮಾಡಿ ಅವುಗಳನ್ನೇ ತಾನು ಅಂತ ಹೇಳ್ತಾರೆ. ಅಪರಾಧ ಯಾರಿಗಿದೆ? ಜ್ಞಾನದ್ದೇ. ತಿದ್ದುಪಡಿ ಎಲ್ಲಿ ಆಗಬೇಕು? ರಾಗನಾಶದ ತಿದ್ದುಪಡಿ ಆಗಬೇಕು, ಅಥವಾ ಯಾವ ರಾಗದ ಜೊತೆಗೆ ನನ್ನತನವನ್ನು ನಾನೇ ಮನ್ನಿಸ್ತಾ ಇದ್ದೇನೆ, ಆ ನನ್ನತನವನ್ನು ಬಿಟ್ಟುಕೊಡ್ಬೇಕು. ಇದು ಜ್ಞಾನದೊಳಗೆ ತಿದ್ದುಪಡಿ ಆಗಬೇಕ್ರಿ. ತಿದ್ದುಪಡಿ ಎಲ್ಲಿ ಆಗಬೇಕು? ಕರ್ಮನಾಶ ಮಾಡೋದಾ? ದೇಹದೊಳಗಿನ ರೋಗನಾಶ ಮಾಡೋದಾ? ದೇಹವನ್ನು ಇನ್ನೊಂದು 4 ದಿವಸ ಇರಿಸಿಕೊಳ್ಳೋದಾ? ಅದೇ ಇನ್ನೊಂದು 4 ದಿವಸ ಯಾಕೆ? ನಿನಗೆ ದೇಹ ಬುದ್ಧಿಯಿಂದ ಹಾಗೆ ದೇಹ ಇರೋದನ್ನೇ ಇದೆ. ಇದೆಲ್ಲ ಇನ್ನೊಂದು ಎಂಥದ್ದು? ನಿಕೃಷ್ಟೋ, ಮಲಿನೋ, ಘೃಣಾಸ್ಪದನೋ ದೇಹ ಮಾತ್ರ ಎಲ್ಲ ಅಂಥವನ ಅದಾವೆ. ದೇಹದೊಳಗೆ ಸುಂದರ ಅಸುಂದರ ಇದೆ, ದೇಹದೊಳಗೆ ಉಚ್ಚ ನೀಚ ಇದೆ. ಹಾಗಾದ್ರೆ ಮನುಷ್ಯ ದೇಹದ ಶ್ರೇಷ್ಠತೆ ಯಾಕೆ ಹೇಳ್ತಾರೆ? ದೇಹದ ಹೇಳ್ತಾರೋ ಇನ್ನು ಜೀವದ ಸಾಧನೆಯದ್ದು ಹೇಳ್ತಾರೆ? ಯಾವ್ದ್ರ ದೇಹ ಏನು ಮಾಡ್ತಿದೆ? ದೇಹ ಪರಮಾಣುಗಳ ಸಮೂಹ ಇದೆ. ಪರಮಾಣುಗಳಲ್ಲಿ ನಿರಂತರ ಪರಿಣಾಮನ ಆಗ್ತಾ ಇದೆ. ಎಂಥ ಪರಿಣಾಮ ಇದೆ? ಜಡ ಸ್ವಭಾವದ ಉಲ್ಲಂಘನೆ ಆಗದೇ ಇರುವಂತಹ ಪರಿಣಾಮ ಇದೆ. ಹಾಗಾದ್ರೆ ಅದು ಸುಂದರ ಇದೆ, ಅಸುಂದರ ಇದೆ, ಬಸ್ ಜಡ ಇದೆ. ತಿಳಿಲಿಕ್ಕೆ ಬೇಕ್ರಿ. ಸುಂದರ ಇದೆ, ಅಸುಂದರ ಇದೆ, ಸಶಕ್ತ ಇದೆ, ದುರ್ಬಲ ಇದೆ. ಏನಿದೆ? ದೇಹದ ಯಾವ ಪರಿಣಾಮನ ಇದೆ? ಅದು ಜಡದ ಪರಿಣಾಮನ ಇದೆ. ಅದು ಸುಂದರ ಅಸುಂದರ ಸಶಕ್ತ ದುರ್ಬಲದ ಮಾತಿಲ್ಲ, ಅದು ಬಸ್ ಜಡಮಯ. ಇದು ನಮಗೆ ಕಾಣಿಸಲಿಕ್ಕೆ ಬೇಕು, ಪ್ರತ್ಯಕ್ಷವೇ ಅನ್ನಿಸಲಿಕ್ಕೆ ಬೇಕು. ಮತ್ತು ಆ ಅನ್ನಿಸುವಿಕೆಯಿಂದ ಅದರ ಕಡೆಗಿರುವಂತಹ ಒಲವು ಬಿಟ್ಟು ಹೋಗೋದೇ ಭೇದ ಜ್ಞಾನದ ಅಭ್ಯಾಸ ಇದೆ. ಬೇರೆ ಏನು ಮಾಡೋರಿದ್ದೀವ್ರಿ ನಾವು? ಭೇದ ಜ್ಞಾನ ಅದು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗುವಂಥದ್ದು ಅಲ್ಲ. ಹಿಂದಿನ ಭವಾಂತರಗಳಲ್ಲಿ ಯೋಚನೆ ಮಾಡಿದರೆ, ಸರ್ವಜ್ಞ ಪ್ರಭುವಿನ ವಚನದ ಮೇಲೆ ವಿಶ್ವಾಸ ಮಾಡಿದರೆ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ 28 ಮೂಲಗುಣಗಳ ನಿರತಿಚಾರ ಪರಿಪಾಲನೆ, ಅಂಥ ದಿವ್ಯ ಭವ್ಯ ಜೀವನ ಈಗ ನಮ್ದಿದೆಯಲ್ಲ. ಹಾಗಾದ್ರೆ ಅಲ್ಲಿ ಯಾವ ಕಾರ್ಯ ಆಗಿಲ್ಲ, ಆ ಕಾರ್ಯ ಮಾಡುವ ಸಲುವಾಗಿ ನಿನಗೆ ಇನ್ನೊಮ್ಮೆ ಅವಕಾಶ ಪ್ರಾಪ್ತ ಆದದ್ದಿದೆ. ಇನ್ನೊಮ್ಮೆ ಅವಕಾಶ ನಿಸರ್ಗ ಕೊಟ್ಟದ್ದು ಇದೆ. ಅರ್ಥಾತ್ ನೈಸರ್ಗಿಕವಾಗಿ ನನ್ನ ಆತ್ಮನಿಗೆ ನನ್ನ ಆತ್ಮನಿಂದ ಪ್ರಾಪ್ತ ಆದದ್ದೇ ನೈಸರ್ಗಿಕವಾಗಿ. ಇನ್ನೊಂದು ಶಬ್ದಗಳನ್ನು ಹೇಳಿದ್ರೆ ಕ್ರಮನಿಯಮಿತವಾಗಿ ಬರುವಂತಹ ಪರ್ಯಾಯಗಳಲ್ಲಿ ಇದೊಂದು ಬಂದದ್ದಿದೆ. ಆ ಕ್ರಮನಿಯಮಿತ ತನದ ನಿರ್ಣಯ ಮಾಡುವ ಸಲುವಾಗಿ ಬಂದದ್ದಿದೆ, ಬೇರೆ ಯಾವುದಕ್ಕಲ್ಲ. ಜ್ಞಾನಿಗಳನ್ನೇ ಹೇಳ್ತಾರೆ, ಭವದ ಅಭಾವದ ಸಲುವಾಗಿ ಈ ಭವ ಪ್ರಾಪ್ತಿ. ನಾವು ಭವದೊಳಗೆ ಇಷ್ಟ ತಲ್ಲೀನ ದೇವಲ, ಮೂರ್ಛಿತ ದೇವಲ, ಅದರಿಂದ ಭಿನ್ನವಾದಂಥ ನಮ್ಮ ಅಸ್ತಿತ್ವವನ್ನ ನಾವು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭೇದ ಜ್ಞಾನ ಇಲ್ಲದ ಯಾವ ಭೇದ ಜ್ಞಾನ? ಜ್ಞಾನ ಗುಣ, ಜೀವದ ಜ್ಞಾನ ಗುಣ. ನಾನು ಜೀವಿದ್ದೇನೆ, ಇದರದ ಸ್ವೀಕಾರ ಮಾಡಲಿಕ್ಕೆ ಸಹಜ ಜ್ಞಾನದೊಳಗ ನನ್ನ ಆಂತರ್ಯದಲ್ಲಿ ಉದಿಸಿ ಬರುವಂತಹ ಪ್ರತಿ ಸಮಯದ ಯಾವ ಚೈತನ್ಯ ಸಾಮರ್ಥ್ಯ ಇದೆಯಲ್ಲ, ಆ ಚೈತನ್ಯ ಸಾಮರ್ಥ್ಯದೊಳಗ ನಾನು ಅರೂಪಿ ಚೈತನ್ಯಮಯ ಜೀವ ವಸ್ತು ಇದ್ದೇನೆ. ಇಷ್ಟು ಸ್ವೀಕಾರ ಆಗಲಿಕ್ಕೆ ಕೂಡ ಅನಂತ ಪುರುಷಾರ್ಥ ಬೇಕಾಗುತ್ತಿರಬಹುದು. ನಿರಂತರ ಉದಿಸಿ ಬರ್ತಾ ಇದೆಯಲ್ಲ ನನ್ನ ಚೈತನ್ಯದ ಒಂದು ಕಾರ್ಯ ಮಾಡುವಂತಹ ಶಕ್ತಿ ಪ್ರತಿ ಸಮಯಕ್ಕೆ, ಅದರಲ್ಲೇ ಸ್ವೀಕಾರ ಆಗೋದು. ನಾನು ಜೀವಿ, ಅರೂಪಿ, ಚೈತನ್ಯ, ಈ ದೇಹದಿಂದ ನಿತಾಂತ ಅಸ್ಪೃಷ್ಟ. ಯಾವ ಕಾಲದೊಳಗೂ ಈ ದೇಹವನ್ನ ನಾನು ಸ್ಪರ್ಶ ಮಾಡಿಯೇ ಇಲ್ಲ, ವಾಸ್ತವಿಕ ಸ್ಪರ್ಶ ಮಾಡಿಲ್ಲ. ಆದ್ರ ಭಾವದೊಳಗ
ಈ ದೇಹದಿಂದ ಭಿನ್ನವಾದಂಥ ನನ್ನ ಅಸ್ತಿತ್ವವನ್ನು ನಾನು ಎಂದೂ ಗ್ರಹಿಸಲಿಲ್ಲ. ಭಾವದೊಳಗೆ ಈ ದೇಹದಿಂದ ಭಿನ್ನ ಕೂಡ ನನ್ನ ಅಸ್ತಿತ್ವ ಇದೆ, ವಿದ್ಯಮಾನತೆ ಇದೆ ಅನ್ನೋದನ್ನು ಒಂದು ಸಮಯ ಕೂಡ ಗಣಿಸಲಿಲ್ಲ. ಇಲ್ಲಿ ಹೇಳುವ ಮಾತು ಬಹಳ ಉಚ್ಚುಕೊಟ್ಟಿದ್ದೇನೆ, ಬಹಳ ಪುರುಷಾರ್ಥಪ್ರದ ಜೀವದ ಮಾತು ಇದೆ. ನಾವು ಕೇಳ್ತಾ ಇರೋದಾ, ಓದುತ್ತಾ ಇರೋದಾ, ಇದು ಪರದ್ರವ್ಯದ ಕಾರ್ಯ ಇದೆ, ಅರ್ಥಾತ್ ಪುಣ್ಯದ ಸಂಯೋಗದಿಂದ, ಪುಣ್ಯದ ಉದಯದಿಂದ ಇದು. ಆದರೆ ಈ ಮಾತಿನ ಪ್ರತ್ಯಕ್ಷ ಪ್ರಯೋಗ ಮತ್ತು ಉಪಯೋಗ ಆಗುವುದ ಇದು ಯಾವನೋ ಅತ್ಯಂತ ಉಚ್ಚಕೋಟಿಯ ವಿರಳ ಜೀವದ ಮಾತಿದೆ, ಅತ್ಯಂತ ವಿರಳ. ಅಂತಹ ಒಳಗಡೆ ನೋಡಿದರೆ ಒಳಗಡೆ ನೋಡಲಿಕ್ಕೆ ಸಮಯ ಇದೆ. ನಿರಂತರ ವರ್ಗ, ನಿರಂತರ ಹೊರಗಿಂದರ ಕುರಿತು ರಾಗದ್ವೇಷ, ಇಷ್ಟ ಅನಿಷ್ಟ, ಮದ ಮಾತ್ಸರ್ಯ, ಅಭಿಮಾನ, ಎಷ್ಟು ಏನೇನಿದೆ ನಿರಂತರ ಹೊರಗಿಂದರ ಕುರಿತಾಗಿ. ಹೊರಗೇನಿದೆ? ಹೊರಗರ್ಥಾತ್ ನನ್ನ ಸ್ವಭಾವದಿಂದ ವಿಜಾತೀಯ ಪದಾರ್ಥ ಇದ್ದಾವೆ. ಇನ್ನು ಹೊರಗರ್ಥಾತ್ ಸಮಯವರ್ತಿ ಭಾವದ ಹತ್ತಿರ ಬಂದ್ರೆ ಅವು ಕೂಡ ನನ್ನ ಸ್ವಭಾವದಿಂದ ಭಿನ್ನನ ಅದಾವು. ಅವು ಚೈತನ್ಯಮಯ ಇಲ್ಲ, ವಿಕಾರ ಅದಾವಲ್ಲ, ಮದ ಮಾತ್ಸರ್ಯ, ಕ್ರೋಧ, ಅಭಿಮಾನ, ಇವೆಲ್ಲ ಚೈತನ್ಯಮಯ ಅದಾವೇನು? ಜಡಮಯ ಅದಾವ, ಶಾಶ್ವತ ಅದಾವೇನು? ಕ್ಷಣಿಕ ಅದಾವೆ. ಹಾಗಾದ್ರೆ ನಾವು ಅದನ್ನು ಬಿಟ್ಟ ಮತ್ತೆ ಎಲ್ಲಿ ನಮ್ದು ವಾಸಸ್ಥಾನ, ನಮ್ಮ ಅಸ್ತಿತ್ವವನ್ನು ಸ್ವೀಕಾರ ಯಾವತ್ತಾದರೂ ಮಾಡಿದ್ದೇವೆ. ಆಗಮದ ಶಬ್ದ ಹೇಳೋದು ಸುಲಭ ಹೇಗಿದೆ. 11 ಅಂಗ 9 ಪೂರ್ವದ ಪಾಠಿ ಅಭವ್ಯ ಜೀವ ಕೂಡ ಇರ್ತಾನಂತ ಹೇಳಿದ್ದಾರೆ. ನಾವು ಅಭವ್ಯ ಇಲ್ಲ, ಅದರ ಬಗ್ಗೆ ಯಾವ ಪ್ರಕಾರದ ಚಿಂತೆ ಮಾಡಬೇಕಾಗಿಲ್ಲ. ಅಭವ್ಯ ಅಂತೂ ಇಲ್ಲವೇ ಇಲ್ಲ. ಅಭವ್ಯ ಜೀವ ಬಹಳ ಕಮ್ಮಿ ಇರ್ತವೆ. ನಾನು ಅಭವ್ಯ ಇರಬಹುದಿನ ಅನ್ನೋ ಸಂದೇಹ ಕೂಡ ನಮ್ಮಲ್ಲೇ ಬರ್ತಕ್ಕಂಥ. ಆದರೆ ಆ ಜೀವ ಕೂಡ ಎರಡು ಕಡೆಗೆ ಇಷ್ಟು ತುದಿ ಚರಮಶೀಮೆ ಇದೆ. ಒಂದು ಕಡೆ ಇದೆ ಅಭವ್ಯ ಜೀವ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಪಂಚಮಹಾವ್ರತದ ಪರಿಪಾಲನೆ ನಿರತಿಚಾರವಾಗಿ ಮಾಡಬಹುದು. 11 ಅಂಗ 9 ಪೂರ್ವವನ್ನು ಕಂಠಸ್ಥ ಮಾಡಬಹುದು. ಆದರೆ ಅದಕ್ಕೆ ಈ ಮಾತಿನ ಪ್ರಯೋಗ ಆಗುವುದಿಲ್ಲ. ಜ್ಞಾನಗುಣ ಮತ್ತು ರಾಗಾದಿಗಳ ಸ್ನಿಗ್ಧತೆ, ಅವುಗಳಲ್ಲಿ ಏಕತ್ವವಿಲ್ಲ, ಏಕತನವಿಲ್ಲ, ಏಕರೂಪತೆ ಇಲ್ಲ. ಅವೆರಡೂ ಒಂದಾಗೋ ಸಾಧ್ಯವಿಲ್ಲ. ಹಗ್ಗ ಹೆಣದಿದ್ದು ಇದೆಯಲ್ಲ, 3 ಎಳೆ ಅದವ್ರೆ, ಅದು ಹಗ್ಗ ಹೆಣದಿದ್ದು ಇದೆ, ಅದು ಏಕರೂಪವಾಗಿ ಕಾಣಿಸ್ತಿದೆ. ಆದರೆ ಅವು 3 ಬೇರೆ ಇದ್ದಾವೆ ಅಥವಾ ಇಲ್ಲ. ಅದೇ ಪ್ರಕಾರ ಇಲ್ಲಿ ಜೀವ, ಕರ್ಮ ಮತ್ತು ಕರ್ಮಕ್ಕೆ ಕಾರಣೀಭೂತವಾದಂಥ ವಿಕಾರ, ಇವು 3 ಒಂದೇ ಇದ್ದ ಹಾಗೆ ಕಾಣಿಸ್ತಿದೆ. ಕರ್ಮದ ಜೀವದ ಜೊತೆಗೆ ಕರ್ಮ ಇದೆ. ಆ ಜೀವ ಕರ್ಮದ ಕಾರಣದಿಂದನ ಅಲ್ಲಿ ರಾಗಾದಿ ವಿಕಾರಿ ಭಾವಗಳಾಗ್ತಾ ಇದೆ. ಇಲ್ಲಿ 3 ಸ್ವೀಕಾರ ಮಾಡಿದೆ. ಒಂದು ಜ್ಞಾನಮಯ ಜೀವ, ಒಂದು ಜಡಮಯ ಜ್ಞಾನಾವರಣಾದಿ ಕರ್ಮ, ಒಂದು ವಿಕಾರಿ ಭಾವ. ಇವು 3 ಒಟ್ಟಿಗೆನ ಅದಾವ್ರೆ. ವಿಗ್ರಹ ಗತಿಯೊಳಗೂ ಕೂಡ ವಿಕಾರಿ ಭಾವ ಇರ್ತಿದೆ. ಸರ್ವಜ್ಞ ಪ್ರಭುವಿನ ವಚನ ಇದೆ. ವಿಗ್ರಹ ಗತಿಯೊಳಗೂ ಕೂಡ ಕರ್ಮ ಜೀವದ ಜೊತೆಗೆ ಇರ್ತಿದೆ. ಆದ್ರೆ ಅವು 3 ಬೇರೆ ಅದಾವೇನೋ ಒಂದೇ ಅದಾವ್ರಿ. ಜೀವ ಜ್ಞಾನಗುಣಮಯ ಇದೆ, ವಿಕಾರ ಜ್ಞಾನದಿಂದ ಶೂನ್ಯ ಸ್ನಿಗ್ಧತ್ವವನ್ನು ಹೊಂದಿರ್ತಾ ಇದೆ. ಜ್ಞಾನಾವರಣಾದಿ ಪ್ರತ್ಯಕ್ಷ ಉದ್ಗಲದ ಕಾರ್ಯ, ಅವು 3 ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ 3ರದ ಅಭೇದ ರೂಪದ ಅನುಭವ ಈ ಜೀವನಿಗೆ ಇದ್ದಕ್ಕಿದ್ದ ಹಾಗೆ ಅನಂತ ಕಾಲದಿಂದ ನಡೆಯುತ್ತೆ. ದೇವ ದರ್ಶನ ಮಾಡುವ ವೇಳೆದೊಳಗೂ ಇದೆ, ಭಜನೆ ಮಾಡುವ ವೇಳೆದೊಳಗನೂ ಇದೆ, ಭಕ್ತಿಯ ಭಾವದಿಂದ ನರ್ತನ ಮಾಡುವ ವೇಳೆದೊಳಗನೂ ಇದೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ. ನಮ್ಮ ಜ್ಞಾನ ಕರ್ಮದ ವಶವಾಗಿ ಕಾರ್ಯ ಮಾಡ್ತಾ ಇದೆಯೋ ಅಥವಾ ಸ್ವತಂತ್ರ ಆಗಿದೆ? ಎಲ್ಲಿಯವರೆಗೆ ಕರ್ಮದ ವಶತೆ ಇದೆಯೋ ಅಲ್ಲಿಯವರೆಗೆ ವಿಕಾರ ರೂಪದಿಂದನೇ ಅದು ಪರಿಣಮಿಸುತ್ತೆ.
ಎಲ್ಲಿಯವರೆಗೆ ವಿಕಾರ ರೂಪದಿಂದ ಜ್ಞಾನ ಪರಿಣಮಿಸ್ತಿದೆ ಅಲ್ಲಿಯವರೆಗೆ ಕರ್ಮದಿಂದ ಅದು ಬದ್ಧ ಆಗ್ತಾನೆ ಇದೆ. ಹಾಗಾದ್ರೆ ಈ ಎರಡರ ಚಕ್ರದಿಂದ ಆ ಜ್ಞಾನ ಹೊರಗೆ ಬರುತ್ತೆ. ಅದು ಅಸ್ಪೃಷ್ಟ ಇದೆ, ಇದು ಆ ಜ್ಞಾನ ಅಲ್ಲೇ ಇದ್ದುಕೊಂಡು ತಿಳಿಯೋದಿದೆ. ತಿಳಿದ ನಂತರ ಅದು ಯಾವುದು ಆ ಜ್ಞಾನದಿಂದ ಭಿನ್ನ ಇದೆ, ಅಂದುಕೊಂಡಿದೆ, ಏಕರೂಪ ಆಗಿದೆ, ಆ ಜ್ಞಾನದ ಕಾರಣದಿಂದ ಆಗಿದ್ರೆ ರಾಗ ವಿಕಾರ ಚೈತನ್ಯ ಸ್ವರೂಪಿ ಆತ್ಮನ ಕಡೆಗೆ ಆಕರ್ಷಿತ ಆಗಿ ಯಾವಾಗೂ ಆತ್ಮನ ಕಡೆಗೆ ಬರೋದನೇ ಇಲ್ಲ. ಆದರೆ ಇವನೇ ತನ್ನ ಸ್ಥಾನದಿಂದ ಪದದಿಂದ ಚ್ಯುತ ಆಗಿ ಅವುಗಳ ಕಡೆಗೆ ಹೋಗ್ಲಿಕ್ಕೆ ಇಚ್ಛೆ ಮಾಡ್ತಾನೆ, ಅವು ಹೊರಟು ಹೋಗ್ತವೆ, ನಾಶ ಆಗ್ತವೆ. ಆ ಇಚ್ಛೆಯ ಫಲಸ್ವರೂಪವಾಗಿ ಅವ ನಾಶ ಆದ್ರೂ ಕೂಡ ಆ ಜಡದಿಂದ ಅವನು ಬಂಧಿಸಲ್ಪಡ್ತಾನೆ. ಕರ್ಮ ಯಾವ ಪ್ರಕಾರದ ಆಟ ಇದರಿಂದ ರಾಗ ಅವನನ್ನು ಮುತ್ತಿಗೆ ಹಾಕುವುದಿಲ್ಲ, ಅವನಿಗೆ ಅಂಟುಕೊಳ್ಳುವುದಿಲ್ಲ. ಇವ ತಾನಾಗಿನ ಅದನ್ನ ನಾನು ಅಂಥೇಳಿ ತಿಳಿಲಿಕ್ಕೆ ಹೋಗ್ತಾನೆ, ಆ ರೂಪ ಅಂಥೇಳಿ ಅನುಭವ ಮಾಡ್ತಾನೆ. ಅದು ಹೊರಟು ಹೋಗ್ತಿದೆ, ಅದು ಹೊರಟು ಹೋಗ್ತಿದೆ. ಆದ್ರ ಅದೇ ಪ್ರಕಾರ ಪರಾಧೀನ ತುಚ್ಛ ನಿಂದನೀಯ ಅವಸ್ಥೆಗೆ ಪ್ರಾಪ್ತ ಆಗುವ ಹಾಗೆ ಅವನನ್ನ ಕರ್ಮ ಬಂಧಿಸ್ತೇವೆ. ಆ ಎರಡರ ಒಂದು ಹಿಡಿತದಿಂದ ಕಪಿಮುಷ್ಟಿಯಿಂದ ಈ ಜ್ಞಾನ ಹೊರಗೆ ಆಗಿ ಬರುವುದ್ರಿ, ಹೊರಗೆ ಆಗೋದು, ಅದನ್ನು ನಾಶ ಮಾಡಿ ಬರುವುದು ಅಥವಾ ಅದರಿಂದ ತನ್ನ ಭಿನ್ನತೆಯನ್ನು ಅಲ್ಲೇ ಇದ್ದುಕೊಂಡು ತಿಳಿಯುವುದರಿಂದ ಅದು ಭಿನ್ನ ಆಗುವುದಿದೆ. ಸುಲಭ ಕಾರ್ಯ ಇದೆ, ಸಹಜ ಕಾರ್ಯ ಇದೆ, ಕಷ್ಟ ಏನೂ ಇಲ್ಲ. ಸಂಸಾರ ಮಾಡುವುದರೊಳಗೆ ಹೆಜ್ಜೆ ಹೆಜ್ಜೆಗೆ ಕಷ್ಟ ಇದೆ, ಮನಸ್ತಾಪ ಇದೆ, ನಷ್ಟ ಇದೆ, ಚೈತನ್ಯದ ಘಾತ ಇದೆ. ಆದರೆ ವಸ್ತು ಸ್ವರೂಪವನ್ನು ತಿಳಿಯುವುದರೊಳಗ ಯಾವ ಪ್ರಕಾರದ ನಷ್ಟ ಇಲ್ಲ, ಯಾವ ಪ್ರಕಾರದ ಹಾನಿ ಇಲ್ಲ, ಯಾವುದೇ ಪ್ರಕಾರದ ಘಾತ ಇಲ್ಲ, ಯಾವುದೂ ತನಗೆ ಶತ್ರು ರೂಪವಾಗಿ ಕಂಡು ಬರುವುದಿಲ್ಲ, ಯಾವುದರದೂ ಅಭಾವ ಮಾಡುವಂತಹ ವಿಚಾರ ಉಳಿಯುವುದಿಲ್ಲ. ಇಷ್ಟು ಸಹಜ ಮತ್ತು ನಿರ್ಭಾರ ಆಗಿಬಿಡ್ತಾನೆ ತತ್ವಾಭ್ಯಾಸದ ಬಲದಿಂದ. ಅದಕ್ಕೆ ಟೋಡರ ಮಂಜಿ ಹೇಳಿದ್ರು, ಏನಿಲ್ಲ ನಿನ್ನ ಕರ್ತವ್ಯ ಬರೀ ತತ್ವಾಭ್ಯಾಸ. ತತ್ವಾಭ್ಯಾಸ ಓದೋದಂದ್ರೆ ಬೇರೆ, ಅಭ್ಯಾಸ ಬೇರೆ. ನಾವು ಅಭ್ಯಾಸ ಮಾಡ್ಲಿಕ್ಕೆ ಬೇಕ್ರಿ. ಅಕ್ಷರ ಓದುವುದರ ಹೆಸರ ಅಭ್ಯಾಸ ಅಲ್ಲ.